So what is demography? What is demography? ಜನಸಂಖ್ಯಾ ಶಾಸ್ತ್ರ ಅಂದ್ರೇನು? ಡಿಸ್ಕ್ರಿಪ್ಷನ್ ಅಬೌಟ್ ದಿ ಪಾಪ್ಯುಲೇಷನ್. ಹೌದಾ? ಜನಸಂಖ್ಯೆ ಕುರಿತಂತ ವಿವರಣೆ ಕೊಡೋದನ್ನ ಜನಸಂಖ್ಯಾ ಶಾಸ್ತ್ರ ಅಂತ ಕರಿತೀವಿ. ಹೌದಾ? ವಾಟ್ ಈಸ್ ಸೆನ್ಸಸ್? Officially counting the number of residents of a nation. Okay? Officially counting the number of residents of a nation. ಒಂದು ದೇಶದ ಒಳಗಡೆ ಇರತಕ್ಕಂತ ಅಧಿಕೃತ ನಿವಾಸಿಗಳ ಬಗ್ಗೆ ಮಾಹಿತಿ ಅಧಿಕೃತವಾಗಿ ಎಣಿಕೆ ಮಾಡೋದನ್ನ ಏನಂತ ಕರಿತೀವಿ? ಜನಗಣತಿ ಅಂತ ಕರಿತೀವಿ. ಓಕೆ, ಸೆನ್ಸಸ್ ರೆಫರ್ಸ್ ಟು ಜನಗಣತಿ. ಯಾರು ಮಾಡ್ತಾರೆ ಇದನ್ನ? ಸೆನ್ಸಸ್ ಡೈರೆಕ್ಟರೇಟ್. ಅದ್ರ ಯಾವ್ದು ಮಿನಿಸ್ಟ್ರಿ ಕೆಳಗಡೆ ಬರುತ್ತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಓಕೆ, ಗೃಹ ಸಚಿವಾಲಯದ ಕೆಳಗಡೆ ಜನಗಣತಿ ಆಯುಕ್ತರು ಇರ್ತಾರೆ. ಅವರು ಪ್ರತಿ 10 ವರ್ಷಕ್ಕೊಂದ್ಸಲ ಏನಾಗುತ್ತೆ ಜನಗಣತಿ ಮಾಡ್ತಾ ಹೋಗ್ತೀವಿ. ಕರೆಕ್ಟಾ? ಸೊ ಮೈಗ್ರೇಷನ್ ಟಾಪಿಕ್ ಎಲ್ಲ ಆಗಿತ್ತಲ್ಲ. ವಾಟ್ ಈಸ್ ಮೈಗ್ರೇಷನ್, ಟೈಪ್ಸ್ ಆಫ್ ಮೈಗ್ರೇಷನ್, ಪುಶ್ ಫ್ಯಾಕ್ಟರ್ಸ್, ಫುಲ್ ಫ್ಯಾಕ್ಟರ್ಸ್ ಆಗಿತ್ತಾನೆ? ಇದ್ಯಾವುದು? ರೆಫ್ಯೂಜಿಸ್, ಅಸೈಲಮ್ ಸೀಕರ್ಸ್ ಎಲ್ಲ ಆಗಿತ್ತಲ್ವಾ? ಓಕೆ. ಸೊ ಬರ್ತ್ ಅಂದ್ರೇನು? So once the fetus exits from the mother's womb, that is called as the birth. Okay. ಹೌದಾನೆ? ಸೊ ಭ್ರೂಣ ಏನಾಗುತ್ತೆ ತಾಯಿ ಗರ್ಭದೊಳಗಡೆ ಇರುತ್ತೆ. ಸೊ ಹೊರಗಡೆ ಬಂದ್ಮ್ಯಾಗ ಅದನ್ನ ಜನನ, ಬರ್ತ್ ಅಂತ ಕರಿತೀವಿ. ಓಕೆ, ಜನನ. ಸೊ ನೆಕ್ಸ್ಟ್ ಬರ್ತ್ ರೇಟ್. ಏನಿದು ಬರ್ತ್ ರೇಟ್ ಅಂದ್ರೆ? ಜನನ ದರ ಅಂದ್ರೆ ಬರ್ತ್ ರೇಟ್. ಒಂದು ವರ್ಷದಲ್ಲಿ, ಒಂದು ಇಯರ್ ಅಲ್ಲಿ ಏನಾಗುತ್ತೆ ನಮಗೆ ಟೋಟಲ್ ಪಾಪ್ಯುಲೇಷನ್ ಎಷ್ಟಿರುತ್ತೆ? ಟೋಟಲ್ ಪಾಪ್ಯುಲೇಷನ್ ತಗೊಂಡಾಗ ಅದರಲ್ಲಿ ಫಾರ್ ಎವ್ರಿ 1000ಗೆ ಎಷ್ಟು ಹೊಸದಾಗಿ ಜನ ಹುಟ್ಟುತ್ತಾರಲ್ಲ ಅದನ್ನ ಬರ್ತ್ ರೇಟ್, ಜನನ ದರ ಅಂತ ಕರಿತೀವಿ. ಓಕೆ, ಒಂದು ಪ್ರಸಕ್ತ ವರ್ಷ. ಸಪೋಸ್ ಇವಾಗ 2025 ಇಯರ್ ತಗೊಂತೀವಿ. ಇದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ? ನಿಯರ್ಲಿ 140 crore ಪಾಪ್ಯುಲೇಷನ್. ಇದರಲ್ಲಿ ಪ್ರತಿ 1000 ಜನಗಳಿಗೆ, ಅದು ಮೇಲು ಫಿಮೇಲ್ ಎರಡು ಜನರಲ್ ಆಗಿ ತಗೊಂಡ್ಬಿಟ್ಟು ಅದರಲ್ಲಿ ಹೊಸದಾಗಿ ಎಷ್ಟು ಜನ ಹುಡ್ತಾರೆ ಪರ್ 1000ಗೆ ಏನಾಗುತ್ತೆ ಅದನ್ನ ಬರ್ತ್ ರೇಟ್ ಅಂತ ಕರಿತೀವಿ. ಓಕೆ, ಸಿಮಿಲರ್ಲಿ ಫಾರ್ ದಿ ಡೆತ್ ರೇಟ್ ಆಲ್ಸೋ. ಮರಣ ದರ. ಮರಣ ದರ ಅಂದ್ರೇನು? ಒಂದು ಪರ್ಟಿಕ್ಯುಲರ್ ಇಯರ್ ತಗೊಂಡಾಗ ಅದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅದರಲ್ಲಿ ಪರ್ 1000ಗೆ ಎಷ್ಟು ಜನ ಮೈನಸ್ ಆದ್ರೆ ಎಷ್ಟು ಜನ ಸತ್ತು ಹೋಗ್ತಾರಲ್ಲ ಅದನ್ನ ಡೆತ್ ರೇಟ್ ಅಂತ ಕರಿತೀವಿ. ಸೊ ಬರ್ತ್ ರೇಟ್ ಡೆತ್ ರೇಟ್ ಎರಡು ಈಕ್ವಲ್ ಆಗಿರ್ಬೇಕಾ ಅಥವಾ ಜಾಸ್ತಿ ಇರಬೇಕಾ? ಯಾವ ತರ ಇರಬೇಕು? ಬರ್ತ್ ರೇಟ್ ಡೆತ್ ರೇಟ್ ಎರಡು ಈಕ್ವಲ್ ಇರ್ಬೇಕಾ, ಜಾಸ್ತಿ ಇರ್ಬೇಕಾ, ಯಾವ ತರ ಇರಬೇಕು? ಈಕ್ವಲ್ ಇರ್ಬೇಕಾ? ಲ್ಯಾಂಡ್ ಮಾಸ್ ಮೇಲೆ ಡಿಪೆಂಡ್ ಆಗೋದು ಸೆಕೆಂಡ್ರಿ, ಅಟ್ಲೀಸ್ಟ್ ಲಾಜಿಕಲ್. ಯಾಕಂದ್ರೆ ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಮಾತಾಡ್ತೀವಿ. ಇವಾಗ ನಮ್ದೇನಾಗುತ್ತೆ ಓವರ್ ಪಾಪ್ಯುಲೇಷನ್ ಆಗ್ತಿದೆ. ಯಾಕೆ? ಸಾಯೋರ್ ಸಂಖ್ಯೆ ಕಡಿಮೆ ಇದೆ, ಹುಟ್ಟೋರ್ ಸಂಖ್ಯೆ ಜಾಸ್ತಿ ಇದೆ. ಡೆತ್ ರೇಟ್ ಇಸ್ ವೆರಿ ಲೀಸ್ಟ್ ಕಂಪೇರ್ ಟು ಬರ್ತ್ ರೇಟ್. ಸಂಘಕ್ಕೆ ಏನಾಗುತ್ತೆ ಪಾಪ್ಯುಲೇಷನ್ ತುಂಬಾ ಎಕ್ಸ್ಪ್ಲೋಷನ್ ಆಗಿ ರಿಸೋರ್ಸ್ ಏನಾಗುತ್ತೆ ಸ್ಕೇರ್ ಸಿಟಿ ಆಗ್ತಿದೆ. ಸಂಪನ್ಮೂಲಗಳು ಎಲ್ಲರಿಗೂ ಸಮನಾಗಿ ಸಿಗೋದಿಲ್ಲ. ನೀರಿಗೂ ಕೊರತೆ, ಜಾಗಕ್ಕೂ ಕೊರತೆ. ಸೊ ರಿಸೋರ್ಸ್ ಏನಾಗುತ್ತೆ ಕೊರತೆ ಆಗುತ್ತೆ. ಸೊ ಹಂಗಾಗಿ ಬರ್ತ್ ರೇಟ್ ಶುಡ್ ಬಿ ಈಕ್ವಲ್ ಟು ಡೆತ್ ರೇಟ್. ಪಾಪ್ಯುಲೇಷನ್ ತುಂಬಾ ಕಡಿಮೆ ಇರಬೇಕಾ ತುಂಬಾ ಜಾಸ್ತಿ ಇರಬೇಕಾ? ಇದು ಗೊತ್ತಾಯ್ತು. ಬರ್ತ್ ರೇಟ್ ಡೆತ್ ರೇಟ್ ಈಕ್ವಲ್ ಆಗಿರ್ಬೇಕು. ಓಕೆ, ಸೊ ಪಾಪ್ಯುಲೇಷನ್, ಟೋಟಲ್ ಪಾಪ್ಯುಲೇಷನ್ ಅಂತ ತಗೊಂಡಾಗ ಸೊ ಇದು ಎಷ್ಟಿರ್ಬೇಕು? ತುಂಬಾ ಜಾಸ್ತಿ ಇದ್ರೆ ಒಳ್ಳೇದಾ, ತುಂಬಾ ಕಡಿಮೆ ಇದ್ರೆ ಒಳ್ಳೇದಾ? ತುಂಬಾ ಜಾಸ್ತಿ ಇದ್ರೆ ಸರ್ಟೈನ್ಲಿ ಏನಾಗುತ್ತೆ ರಿಸೋರ್ಸ್ ಮೇಲೆ ಸ್ಕೇರ್ ಸಿಟಿ ಆಗುತ್ತೆ. ಹೌದಾ? ಸೊ ಎಲ್ಲಾ ಸಂಪನ್ಮೂಲಗಳು ಸಮನಾಗಿ ಸಿಗೋದಿಲ್ಲ, ತೊಂದರೆ ಆಗುತ್ತೆ. ಅದೇ ತುಂಬಾ ರಿಸೋರ್ಸ್ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ? ಸಾರಿ, ಅದು ಪಾಪ್ಯುಲೇಷನ್ ತುಂಬಾ ಕಡಿಮೆ ಆಗ್ಬಿಟ್ರೆ ಕೆಲಸ ಮಾಡೋದಕ್ಕೆ ಲೇಬರ್ಸ್ಗಳು ಸಿಗೋದಿಲ್ಲ. ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಲೇಬರ್ಸ್ಗಳು ಸಿಗೋದಿಲ್ಲ. ಮ್ಯಾನ್ ಪವರ್ ಏನಾಗುತ್ತೆ ಕೊರತೆ ಆಗುತ್ತೆ. ಇವಾಗ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಆಗ್ತಿರೋದಿದೆ. ಪಾಪ್ಯುಲೇಷನ್ ಏನಾಗುತ್ತೆ ತುಂಬಾ ಕಡಿಮೆ ಆಗ್ತಿದೆ. ಎಲ್ಲ ಏಜ್ ಓಲ್ಡ್ ಪಾಪ್ಯುಲೇಷನ್, ಮೋರ್ ದನ್ 40-50 ಇಯರ್ಸ್ ಇರೋರು ಇದ್ದಾರೆ. ಇನ್ನು ಒಂದು ಜನರೇಷನ್ ಕಳೆದ್ರೆ ಏನಾಗುತ್ತೆ ಇನ್ನೊಂದು ಮ್ಯಾಕ್ಸಿಮಮ್ 30 ಇಯರ್ಸ್ ಹೋಗ್ಬಿಟ್ರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡೋಕೆ ಲೇಬರ್ಸ್ ಸಿಗಲ್ಲ. ಈಗಲೇ ಲೇಬರ್ಸ್ ಇಲ್ಲ, ಅದಕ್ಕೆ ಮಿಷನರೀಸ್ ಮೇಲೆ ಹೋಗಿದ್ದಾರೆ. ಅವ್ರಿಗೆ ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟ್ ಆಗೋಷ್ಟು ಏನಾಗುತ್ತೆ ಜನಸಂಖ್ಯೆ ಸಿಗ್ತಾ ಇಲ್ಲ. ಯಾಕೆ? ಫರ್ಟಿಲಿಟಿ ರೇಟ್ ಎಲ್ಲ ಕಡಿಮೆ ಇದೆ ಅವ್ರದ್ದು. ಯುರೋಪಿಯನ್ ಕಂಟ್ರೀಸ್ ಹೋದ್ರೆ ಫರ್ಟಿಲಿಟಿ ರೇಟ್ ತುಂಬಾ ಕಡಿಮೆ. ನಮ್ಮಂತ ಟ್ರಾಪಿಕಲ್ ಕಂಟ್ರೀಸ್ ಬಂದ್ರು ಕೂಡ ಲೆಸ್ ದೆನ್ 2% ಇದೆ. ಹೌದಾನೆ? ಅಥವಾ ಲೆಸ್ ದೆನ್ 2 ಇದೆ. ಅವರಲ್ಲಿ ಇನ್ನ ಕಡಿಮೆ ಇದೆ, ಲೆಸ್ ದೆನ್ 1, ಲೆಸ್ ದೆನ್ 0.5 ಇದೆ. ಯಾಕೆ? ಒಂದು ಕ್ಲೈಮೆಟಿಕ್ ಕಂಡೀಷನ್ ಸೂಟಬಲ್ ಇಲ್ಲ. ಕರೆಕ್ಟ್ ಟೆಂಪರೇಟ್ ಝೋನ್ಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಸನ್ರೈಸ್ ತುಂಬಾ ಜಾಸ್ತಿ ಬೀಳೋದಿಲ್ಲ. ಸನ್ರೈಸ್ ಜಾಸ್ತಿ ಬೆಳೆದಿದ್ರೆ ಏನಾಗುತ್ತೆ ಬಾಡಿಲಿ ಮೆಲನಿನ್ ಪಿಗ್ಮೆಂಟ್ ಅವೆಲ್ಲ ಚೆನ್ನಾಗಿ ಹಾರ್ಮೋನ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಆಮೇಲೆ ಫುಡ್ ಹ್ಯಾಬಿಟ್ ನಮಗಿಂತ ತುಂಬಾ ವರ್ಸ್ಟ್ ಆಗಿದೆ. ಹೆವಿ ನಾನ್ ವೆಜಿಟೇರಿಯನ್ಸ್, ಹೆವಿ ಡ್ರಿಂಕ್ಸ್ ಕನ್ಸಂಪ್ಷನ್ ಮಾಡ್ತಾರೆ, ಟೈಮ್ಲಿ ಇರೋದಿಲ್ಲ, ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಅವ್ರದ್ದು ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ಈಕ್ವಲ್ ಬರೋಷ್ಟು ಕೂಡ ಇಲ್ಲ. ಅಟ್ಲೀಸ್ಟ್ 100 ಜನ ಸತ್ರ 10 ಜನ ಹುಟ್ಟೋಷ್ಟು ಇಲ್ಲ ಅವ್ರ ಹತ್ರ. ಇವಾಗ 100 ಜನ ಸತ್ರೆ 10 ಜನನು ಹುಟ್ಟೋಷ್ಟಿಲ್ಲ.
ಅದಕ್ಕೇನಾಗತ್ತೆ, ತುಂಬಾ ಹೈ ಪಾಪ್ಯುಲೇಷನ್ ಇರೋರು ಮಾತ್ರ ಉಳ್ಕೊಂಡಿದ್ದಾರೆ. ಬಟ್ ನಮ್ಮ ಇಂಡಿಯಾ ಬಂದ್ರೆ ಮೀನ್ ಏಜ್ ಎಷ್ಟಿದೆ ನಮ್ದು? 29. ನಮ್ದು ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟ್ಗಿಂತ ಏನಾಗುತ್ತೆ, ಜಾಸ್ತಿ ಆಗ್ತಿದೆ. ಬಟ್ ಇವಾಗ ಗ್ರಾಜುವಲಿ ಕಡಿಮೆ ಆಗ್ತಾ ಬರ್ತಾ ಇದೀವಿ. ಸೊ ಹಂಗಾಗಿ ಓವರ್ ಪಾಪ್ಯುಲೇಷನ್ ಇದ್ರು ಕಷ್ಟ, ಲೋ ಪಾಪ್ಯುಲೇಷನ್ ಇದ್ರು ಕಷ್ಟ. ಯಾವತ್ತೂ ಮೀಡಿಯಂ ಆಗಿರ್ಬೇಕು. ಅಂದ್ರೆ 10 ಜನ ಹುಟ್ಟಿದ್ರೆ 10 ಜನ ಸಾಯೋ ತರ ಇರಬೇಕು. ಅವಾಗ ಏನಾಗುತ್ತೆ, ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟ್ ಕರೆಕ್ಟ್ ಆಗಿ ವರ್ಕ್ ಆಗಿ ಏನಾಗುತ್ತೆ, ರಿಸೋರ್ಸ್ ಎಲ್ಲ ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಯಾಕಂದ್ರೆ ಪಾಪ್ಯುಲೇಷನ್ ಕೂಡ ಬೇಕೇ ಬೇಕು ನಮಗೆ. ನ್ಯಾಚುರಲ್ ರಿಸೋರ್ಸ್ ನ ಬಳಸ್ಕೊಳ್ಳೋಕೆ ಹ್ಯೂಮನ್ ರಿಸೋರ್ಸ್ ಬೇಕು, ಹೌದಾ? ಬಟ್ ಹ್ಯೂಮನ್ ರಿಸೋರ್ಸ್ ನಮಗೆ ಕ್ವಾಲಿಟಿ ಆಗಿಲ್ಲ ಅಂದ್ರೆ ಏನಾಗುತ್ತೆ, ನ್ಯಾಚುರಲ್ ರಿಸೋರ್ಸ್ ಯೂಸ್ ಮಾಡ್ಕೊಳಕ್ ಆಗದಿರಷ್ಟು ಏನಾಗುತ್ತೆ, ಬ್ಯಾಕ್ವರ್ಡ್ ಉಳ್ಕೊಂಡ್ಬಿಡ್ತೀವಿ. ಬೇರೆ ಕಂಟ್ರೀಸ್ ಮೇಲೆ, ಬೇರೆ ಜಾಗದ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಹಂಗಾಗಿ ಎರಡು ಆಪ್ಟಿಮೈಸ್ ಆಗಿ ರನ್ ಆಗ್ತಿರ್ಬೇಕು.